ಮಕ್ಕಳಿಗೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ವಿಶಸ್, ವಾರ್ಮ್ ವಿಶಸ್ ಆನ್ ದಿಸ್ ಗ್ರೇಟ್ ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ. ಇವತ್ತು ನಾವು ಮೊದಲನೇ ವಿಡಿಯೋ ವಿಶಾಲ್ ಅವ್ರ ಮಮ್ಮಿ. ಮ್ಯಾಮ್ ನಿಮ್ಮ ಹೆಸರು ಇಂಟ್ರೊಡ್ಯೂಸ್ ಮಾಡಿ. ಇವರು ನಮ್ಮ ಪುಟ್ಟ ಮಗು ವಿಶಾಲ್ ಅವರ ತಾಯಿ. ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇದ್ದಾನೆ. ಈಸ್ ಅ ಸ್ಟೂಡೆಂಟ್, ಪ್ರಮುಖ ಸ್ಟೂಡೆಂಟ್. ವಿ ಸ್ಟಾರ್ಟ್ ವಿತ್ ದ ಇಂಟರ್ವ್ಯೂ. ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ನಾವು ಸಾಧಕರು ಅಂತ ಹೋದಾಗ ಎಲ್ಲರೂ ಸುಧಾಮೂರ್ತಿ ಚಾವ್ಲಾ ಹೆಸರುಗಳು ಹೇಳ್ತಾರೆ. ನಾನು ಕೇಳ್ತಿದ್ದೀನಿ, ಪ್ರತಿಯೊಂದು ಮನೆಯಲ್ಲಿರೋ ಪ್ರತಿಯೊಂದು ಸ್ತ್ರೀ ಕೂಡ ಸಾಧಕರೇ ಅಂತ ನಾನು ಹೇಳ್ತಿದ್ದೀನಿ. ಅವರ ಚಾಲೆಂಜಸ್ ಇರ್ಬೋದು, ಏನೇ ಒಂದು ಎಮೋಷನಲ್ ಫೈನಾನ್ಷಿಯಲ್ ಚಾಲೆಂಜಸ್ ಇರ್ಬೋದು, ಎಲ್ಲದನ್ನು ಎದುರಿಸ್ತಾ ಒಂದು ಮಹಿಳೆ ಒಂದು ಮಗುನ ಶಾಲೆಗೆ ಕಳಿಸಿ ಎಜುಕೇಶನ್ ಕೊಡಿಸ್ತಾ ಇದ್ದಾರೆ ಅಂದರೆ ಅವರಲ್ಲಿ ಒಂದು ಸಾಧಕರು ಇರ್ತಾರೆ ಅಂತ. ನಮ್ಮ ಪೇರೆಂಟ್ಸಲ್ಲಿರೋ ಎಲ್ಲ ವುಮೆನ್ ಒಂದು ಚಿಕ್ಕ ಇಂಟರ್ವ್ಯೂ ತಗೊಳ್ತಾ ಇದ್ದೀವಿ. ಮ್ಯಾಮ್ ಬಗ್ಗೆ ಮಾತಾಡೋಣ. ನಿಮ್ಗೆ ಏನೇನು 21st ಸೆಂಚುರಿ ಇವಾಗಿನ ಮಕ್ಕಳು ತುಂಬ ಹಠ ಜಾಸ್ತಿ, ಏನಂತರ ಚಾಲೆಂಜಸ್ ಫೇಸ್ ಮಾಡ್ತೀರಾ? ಯಜಮಾನ್ರು ನೋಡಬೇಕು, ಮನೆ ನೋಡಬೇಕು, ಮಕ್ಕಳು ನೋಡಬೇಕು, ಎಲ್ಲನೂ ಫೇಸ್ ಮಾಡ್ತೀವಿ. ಓಟ ಇದೆ, ಅದನ್ನು ಫೇಸ್ ಮಾಡ್ತೀವಿ. ಮಕ್ಕಳು ಮನೆ ಹಸು ಎಲ್ಲನೂ ನೋಡ್ಕೊಳ್ತೀರಾ. ಓಕೆ ಓಕೆ. ಸೊ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರಾ ಫ್ಯಾಮಿಲಿಯಲ್ಲಿ? ಹಸ್ಬೆಂಡು ಮತ್ತೆ ಮಗುಗೆ ಓದಿಸೋವಾಗ ಏನೇನು ಚಾಲೆಂಜಸ್ ಬರುತ್ತೆ? ಅವರು ಅಣ್ಣ ಇದ್ದಾರಲ್ಲ, ಹಸ್ಬೆಂಡು ಅವಾಗಿನ ಮಹಿಳೆಯರಿಗೆ ಈಗ ಸಾಕಷ್ಟು ಜನ ನೋಡ್ತೀವಿ, ಮಾಡ್ರನಿಟಿ ತುಂಬ ಮಾಡ್ರನ್ ಆಗಿರೋದೆಲ್ಲ, ಮನೆಯಿಂದ ಆಚೆ ಇರೋದು, ಮತ್ತು ಕೆಟ್ಟ ಕೆಟ್ಟ ಹ್ಯಾಬಿಟ್ಸ್ ಇರೋದು, ಈ ಥರ ಎಲ್ಲ ಹುಡುಗಿಯರು ಹೆಣ್ಮಕ್ಳು ಇವಾಗ ಡೈವರ್ಟ್ ಆಗ್ತಿದ್ದಾರೆ. ಅಂಥ ಹೆಣ್ಮಕ್ಳಿಗೆ ನೀವು ಏನು ಒಂದು ಮೆಸೇಜ್ ಕೊಡ್ತೀರಾ? ಏನು ಸಂದೇಶ ಕೊಡ್ತೀರಾ? ಕಂಫರ್ಟಬಲ್ ಅವ್ರಿಗೆ. ನಮಗಂದು ನಮಗೆ ಆ ಥರ ಎಲ್ಲ ಇಷ್ಟ ಇಲ್ಲ. ಮಾಡರ್ನಿಟಿ ಬಟ್ಟೆಯಲ್ಲಿ ಆಗಲಿ ಅಥವಾ ನಮ್ಮ ನಡವಳಿಕೆನಲ್ಲಿ ಆಗಲಿ ಅಲ್ಲ, ನಮ್ಮ ಕಲ್ಚರಲ್ಲಿ ಇರುತ್ತೆ ಅಂತ ನಮ್ಮ ನಾಗರತ್ನ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ. ಅಡುಗೆ ತಿಂಡಿ ಪ್ರತಿಯೊಂದು ನೀವೊಬ್ಬರೇ, ಇಷ್ಟು ದೊಡ್ಡ ಮನೆ ಸಂಪೂರ್ಣವಾಗಿ ಗೃಹಿಣಿಯಾಗಿ ಅವರೊಬ್ಬರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರನ್ನೂ ಮೇಂಟೈನ್ ಮಾಡ್ತಾರೆ. ಇವರಲ್ಲಿ ಇವತ್ತು ನಾವು ಮೊದಲೇ ಒಂದು ಸಾಧಕೆಯನ್ನು ನೋಡ್ತಾ ಇದ್ದೀವಿ. ಇದು ನಿಮ್ಮದು ಗುಲಾಬಿ ತೋಟ ಹೇಗೆ ಮೇಂಟೈನ್ ಮಾಡ್ತೀರಾ? ಎಷ್ಟೊತ್ತು ಹೂಗಳೆಲ್ಲ ಹೂವೆಲ್ಲ ಕಟ್ ಮಾಡೋಕ್ಕೆ 2 hours ತಗೊಳುತ್ತೆ. ಎಲ್ಲ ಮುಗಿಸಿ ಬಂದು ಇದೆಲ್ಲ ನೋಡ್ಕೋಬೇಕು. ಬೆಳಗ್ಗೆ ಹುಡುಗರನ್ನೆಲ್ಲ ಸ್ಕೂಲ್ ಕಳಿಸಿ ಮತ್ತೆ ಇದನ್ನು ಮುಗಿಸ್ಕೊಂಡು ಮತ್ತೆ ಮನೆ ಕೆಲಸ ಮಾಡ್ತೀವಿ. ಸೊ ಡೈಲಿ ಇದ್ರದ್ದೆಲ್ಲ ಮೇಂಟೆನೆನ್ಸ್ ಎಲ್ಲ ಬೇರೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ? ಎಷ್ಟು ಜನ ನಾವು ಬೇಕಾಗುತ್ತೆ? ಆಳೋದು ತಗೊಂತಾರೆ ಬೇರೆಯವರು. ಎಲ್ಲಿ ಇದೆಲ್ಲ ಎಲ್ಲಿಗೆ ಸಾಗಿಸ್ತೀರಾ? ಮಾರ್ಕೆಟ್, ಹೊಸಕೋಟೆ ಮಾರ್ಕೆಟಿಗೆ ಕಳಿಸ್ತೀರಾ? ಓಕೆ. ಸೊ ಅದೆಲ್ಲ ಹಾಕಿ ಬರೋದು, ಅದೆಲ್ಲ ಲೇವಾದೇವಿ ಎಲ್ಲ ನೀವೇ ನೋಡ್ಕೊಳ್ತೀರಾ? ಹಸ್ಬೆಂಡ್ ನಾವು ಎಲ್ಲ ಕಟ್ ಮಾಡಿ ಕೊಟ್ಟರೆ ಅವ್ರ ಹಸ್ಬೆಂಡು ತಗೊಂಡು ಹೋಗೋದು. ಅದ್ರ ವ್ಯವಹಾರದ ಏನಿದೆಯೋ ಅದೆಲ್ಲ ಯಜಮಾನ್ರು ನೋಡ್ಕೊಳ್ತಾರೆ. ಇದು ಇಷ್ಟು ದೊಡ್ಡ ತೋಟ ಇದ್ರು ಇಷ್ಟೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದೀರಾ. ತುಂಬ ನೀವೇ ಮೇಂಟೈನ್ ಹೇಳ್ತೀರಾ. ನಿಜವಾಗ್ಲೂ ಸೂಪರ್. ಇದು ಅವರ ಗುಲಾಬಿ ತೋಟ, ಭಾಳ ಸೊಗಸಾಗಿದೆ. ಇದನ್ನ ಪೂರ್ತಿ ಅವರು ಒಬ್ಬರೇ, ಅವರ ಮಗ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ರು. ಮಗ. ಓಕೆ. ಸೊ ವಿಶಾಲ್ ಯಾವ ಥರ ಹೆಲ್ಪ್ ಮಾಡ್ತಾರೆ? ನೋಡು, ಆ ಥರ ತೊಟ್ಟೆಲಿ ನೀರು ತುಂಬಿಸಿದ್ರೆ ಅದನ್ನೆಲ್ಲ ಖಾಲಿ ಮಾಡಿ ಬಿಟ್ಟಿದ್ದಾನೆ. ಓಕೆ. ಈ ಥರ ನಿಮಗೂ ಮೋಟಿವೇಟ್ ಕೊಡ್ತಾ ಇರುತ್ತೆ. ಓಕೆ, ಭಾಳ ಚೆನ್ನಾಗಿತ್ತು. ಈ ಥರ ಗೃಹಿಣಿಯಾಗಿದ್ದು ಮನೆ ನಡೆಸೋದಲ್ದಿರ ತೋಟ ಎಲ್ಲ ಮೇಂಟೈನ್ ಮಾಡ್ತಾ, ಫ್ಯಾಮಿಲಿಗೆ ಸಪೋರ್ಟ್ ಕೂಡ ಮಾಡ್ತಾ, ಆಳುಗಳಿಲ್ದರ ಒಂದು ಒಳ್ಳೆ ಫಿಸಿಕಲ್ ಫಿಟ್ನೆಸ್ ಸಿಗುತ್ತೆ ಇದೆಲ್ಲ ಮೇಂಟೈನ್ ಮಾಡೋದ್ರಿಂದ ಅಲ್ವಾ ಸ್ನೇಹಿತರೆ? ಸೊ ಇಂಥ ಒಂದು ಸಾಧನೆನೆಲ್ಲ ಪ್ರೋತ್ಸಾಹಿಸೋಣ. ಏದೇ ಒಂದು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರೋದು ಮಾತ್ರ ಅಲ್ಲ, ಒಂದು ಒಳ್ಳೆ ತೋಟಗಾರಿಕೆ, ಈ ರೀತಿಯಾದ ಒಂದು ಎನ್ವೈರ್ಮೆಂಟ್ ಕೊಡೋದು ಕೂಡ ಒಂದು ಹೆಣ್ಣಿನ ಅಧಿಕಾರ ಹಾಗೂ ಅವಳ ಸ್ವಾತಂತ್ರ್ಯ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್.